ಇವತ್ತಿನ ವಿಡಿಯೋದಲ್ಲಿ ನಾವು HRMSನಲ್ಲಿ ಎಂಪ್ಲಾಯಿ ನೇಮನ್ನು ಯಾವ ರೀತಿಯಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. HRMS ಲಾಗಿನ್ ಆದ ನಂತರ ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಹೋಮ್ ಸ್ಕ್ರೀನ್ನಲ್ಲಿ ಇಲ್ಲಿ ಪ್ರಾಬ್ಲಮ್ ಕ್ವಾರಿ ರಿಕ್ವೆಸ್ಟ್ ಅನ್ನುವಂಥ ಆಪ್ಷನ್ಸ್ ಇದೆ. ಈ ಪ್ರಾಬ್ಲಮ್ ಕ್ವಾರಿ ರಿಕ್ವೆಸ್ಟ್ನಲ್ಲಿರುವಂಥ ಆಪ್ಷನ್ಸ್ನಲ್ಲಿ ನಾವು ಮೂರನೇ ಆಯ್ಕೆ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಇನ್ಕ್ರಿಮೆಂಟ್, ಜೆಂಡರ್ ಅನ್ನುವಂಥ ಆಪ್ಷನ್ಸ್ ಇದೆಯಲ್ಲ, ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರ ನಮಗೆ ಇಲ್ಲಿ ಅಪ್ಡೇಟ್ ರಾಂಗ್ SR ಡೇಟಾ ಅಂತೇಳಿ ಬರುತ್ತೆ. ಇಲ್ಲಿ ಯಾವ ಎಂಪ್ಲಾಯಿಯ ನೇಮನ್ನು ನಾವು ಚೇಂಜ್ ಮಾಡಬೇಕಾಗಿದೆ, ಆ ಎಂಪ್ಲಾಯಿ ನೇಮ್ ಚೇಂಜ್ ಮಾಡಲಿಕ್ಕೆ ನಾವು ಒಂದು ರಿಕ್ವೆಸ್ಟನ್ನು HOD ಅವರಿಗೆ ನಾವು ಅಪ್ಲೋಡ್ ಮಾಡಿ ಕಳಿಸ್ಬೇಕು. HOD ಹಂತದಲ್ಲಿ ಈ ಒಂದು ಅಪ್ಡೇಟ್ ಅದರ ನೇಮ್ ಅಪ್ಡೇಟ್ ಆಗುತ್ತೆ. ಅದಕ್ಕಾಗಿ ನಾವು ಆ ಎಂಪ್ಲಾಯಿಯ SR ಅಪ್ಡೇಟ್ ಮಾಡಬೇಕು ಅಂದ್ರೆ ಆ ನೇಮನ್ನು ಅಪ್ಡೇಟ್ ಮಾಡಬೇಕು ಅಂತಂದರೆ ಮುಖ್ಯೋಪಾಧ್ಯಾಯರ ಅಥವಾ ಆ DDO ಏನಿರ್ತಾರೆ ಆ DDO ಅವರು ಒಂದು ಕವರಿಂಗ್ ಲೆಟರ್ ಜೊತೆಗೆ ಏನಂತಂದ್ರೆ ಆ ಎಂಪ್ಲಾಯಿಯ SSLC ಮಾರ್ಕ್ಸ್ ಕಾರ್ಡ್ ಅದನ್ನು ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟ್ ಯಾವ ರೀತಿಯಲ್ಲಿ ಮಾಡಬೇಕಂತ ನೋಡಿ, ಇದನ್ನು ಎಂಪ್ಲಾಯಿ KJD ನಂಬರ್ನು ಎಂಟ್ರ್ ಮಾಡ್ತೀವಿ. ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಅನ್ಬೇಕು. ಆಗ ಎಂಪ್ಲಾಯಿ ಪ್ರೆಸೆಂಟ್ ನೇಮ್ ಸರ್ವೆಂಟ್ ನೇಮ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವೇನು ಮಾಡಬೇಕು, ಇಲ್ಲಿ ಟ್ರಾನ್ಸಾಕ್ಷನ್ ಟೈಪ್ ಅಂತ ಹೇಳಿ ಇರುತ್ತೆ. ಇದ್ರಾಗ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಏನಂತಂದರೆ ಎಂಪ್ಲಾಯಿ ನೇಮ್ ಅಂಥೇಳಿ ಸೆಲೆಕ್ಟ್ ಮಾಡಬೇಕು. ಎಂಪ್ಲಾಯಿ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಗ ಎಂಪ್ಲಾಯಿ ನೇಮ್ ಈ ರೀತಿಯಲ್ಲಿ ಕಂಪ್ಲೀಟಾಗಿ ರಾಂಗ್ ಆಗಿ ಎಂಟ್ರಿ ಆಗಿದೆ ಅಂತಂದರೆ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಅಂದರೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಬಟ್ ನಾವು ರಿಕ್ವೆಸ್ಟ್ನ ಕಳಿಸ್ಬೇಕು, ಎಷ್ಟು ಈ ರೀತಿಯಲ್ಲಿದೆ ಇದನ್ನು ಅಪ್ಡೇಟ್ ಮಾಡಬೇಕು, ನಾನು ತೆಗೆದು ಇದನ್ನು ಇಷ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇಷ್ಟು ಅಪ್ಡೇಟ್ ಮಾಡಿದ ನಂತರ ಏನು ಅಪ್ಡೇಟ್ ಆಗಬೇಕಾಗಿದೆ ಅಲ್ಲಿ ಟೈಪ್ ಮಾಡಬೇಕು. ಈ ರೀತಿಯಲ್ಲಿ ಆಗಬೇಕಾಗಿದೆ ಅವ್ರದ್ದು ಅಂತ. ನಂತರ ಏನಂತಂದರೆ ಇಲ್ಲಿ ರೀಸನ್ ಬರೀಬೇಕು. ರೀಸನ್ ಫಾರ್ ಚೇಂಜ್ ಅಂತ ಏನಿದೆಯಲ್ಲ, ಇಲ್ಲಿ ರೀಸನ್ ಬರೀಬೇಕು, ಯಾಕೆ ಚೇಂಜ್ ಆಗಬೇಕು ಅಂಥೇಳಿ. ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಇತ್ತಂತಂದರೆ SSLC ಮಾರ್ಕ್ಸ್ ಕಾರ್ಡ್, ಆರ್ ಆ್ಯಸ್ ಪರ್ ಎಂಪ್ಲಾಯೀಸ್ SR ಡೀಟೇಲ್ಸ್ ಅಂಥೇಳಿ ನಾವು ಇಲ್ಲಿ ರೀಸನ್ ಬರಿತೀವಿ. ರೀಸನ್ ಬರೆದ ನಂತರ ಇಲ್ಲಿ ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಹೇಳಿ ಇರುತ್ತೆ. ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಕ್ಲಿಕ್ ಮಾಡಬೇಕು. ಆಗ ನಮಗೊಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರಲ್ಲಿ ರಿಕ್ವೆಸ್ಟ್ ಫಾರ್ ಚೇಂಜಿಂಗ್ ಎಂಪ್ಲಾಯಿ ನೇಮ್ ಹ್ಯಾಸ್ ಬಿನ್ ಇನಿಷಿಯೇಟೆಡ್, ಅಪ್ಲೋಡ್ ರಿಕ್ವೆಸ್ಟ್ ಲೆಟರ್ ಅಂಥೇಳಿ ಇದೆ. ರಿಕ್ವೆಸ್ಟ್ ಲೆಟರ್ ಅಂತಂದರೆ ಒಬ್ಬ DDO ಅವರು ಒಂದು ಕವರಿಂಗ್ ಲೆಟರ್ ಮಾಡಬೇಕು. ನಂತರ ಆ ಎಂಪ್ಲಾಯಿ ಒಂದು SR ಮುಖಪುಟ ಅಥವಾ SSLC ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ತೊಗೊಳ್ಬೇಕು. ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ನೋಡಿ, ಅಪ್ಲೋಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂಥೇಳಿ. ಅಪ್ಲೋಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ನಾವು ಸ್ಕ್ಯಾನ್ ಮಾಡ್ಕೊಂಡಿರುವಂಥ ಡಾಕ್ಯುಮೆಂಟು ಒಂದು ಕಡೆ ಸೇವ್ ಮಾಡಿರ್ತೀವಲ್ಲ, ಅದನ್ನು ಚೂಸ್ ಫೈಲ್ ಅಂತ ಅನ್ಬೇಕು. ಎಂಪ್ಲಾಯಿ ಎಲ್ಲಿ ನಾವು ಆ ಫೈಲನ್ನು ಡಾಕ್ಯುಮೆಂಟನ್ನು ತೊಗೊಂಡಿರ್ತೀವಿ ಅದನ್ನು ನಾವು ಇಲ್ಲಿ ಸರ್ಚ್ ಮಾಡಬೇಕು, ಎಲ್ಲಿ ಸೇವ್ ಮಾಡಿರ್ತೀವಿ ಅದನ್ನು. ಮಾಡಿದ ನಂತರ ಅದನ್ನು ಏನಂತಂದ್ರೆ ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಅನ್ಬೇಕು. ಡಾಕ್ಯುಮೆಂಟ್ ಅಪ್ಲೋಡ್ ಆದ ನಂತರ ಎಂಪ್ಲಾಯಿ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಡಾಕ್ಯುಮೆಂಟ್ ಸಕ್ಸಸ್ಫುಲಿ ಆದ ನಂತರ ಇಲ್ಲಿ ಸ್ಟೇಟಸ್ ಏನಿರುತ್ತೆ, ವೇಟಿಂಗ್ ಫಾರ್ ಫೈಲ್ ಅಪ್ಲೋಡ್ ಅಂತ ಏನಿತ್ತು ಅದು ಎಷ್ಟು ಪ್ಲೇಸ್ ಏನಂತಂದರೆ ವೇಟಿಂಗ್ ಫಾರ್ ಫೈಲ್ ಅಪ್ಲೋಡ್ ಅನ್ನೋದು ಕಂಪ್ಲೀಟಾಗಿ ಆ ಜಾಗ ಖಾಲಿಯಾಗಿ, ಅಂದರೆ ಎಷ್ಟು ಏನಂತಂದರೆ ಅದು ವೇಟಿಂಗ್ ಅಂತಿರಲ್ಲ, ಕಂಪ್ಲೀಟಾಗಿ ಅಪ್ಲೋಡೆಡ್ ಅಂತ ಹೇಳಿ ಇರುತ್ತೆ. ಇಷ್ಟಾದ ನಂತರ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂಥ DDO ಅವರು, HOD ಅವರು, ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂಥ HOD ಅವರು ನಾವು ಕಳಿಸಿರುವಂಥ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ಅವರು ಎಕ್ಸೆಪ್ಟ್ ಮಾಡ್ತಾರೆ. ನಂತರ ಏನಂತಾರೆ ಆ ಎಂಪ್ಲಾಯಿ ನೇಮ್ ಚೇಂಜ್ ಆಗುತ್ತೆ. ಹೀಗೆ ಒಬ್ಬ ಎಂಪ್ಲಾಯಿ ನೇಮನ್ನು ಚೇಂಜ್ ಮಾಡಬೇಕು ಅಂತಂದರೆ ಅದನ್ನು DDO ಹಂತದಲ್ಲಿ ಆಗೋದಿಲ್ಲ. DDO ಅವರು HOD ಅವರಿಗೆ ರಿಕ್ವೆಸ್ಟನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಈ ಒಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ
ಎಂಪ್ಲಾಯಿ SR ಅಪ್ಡೇಟ್ನಲ್ಲಿ ಎಂಪ್ಲಾಯಿ ನೇಮನ್ನು ನೀವು ಬದಲಾಯಿಸ್ಕೊಳ್ಬಹುದು, ಅಂದರೆ ಕರೆಕ್ಷನ್ ಮಾಡ್ಕೊಳ್ಬಹುದು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ಲರ್ನ್ ವಿತ್ ಪವರ್ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಣೆ ಮಾಡಿ. ಧನ್ಯವಾದಗಳು.